ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳಿಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವಂತ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಸಹಾಯಕರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಹುದ್ದೆಗಳಿಗೆ ಇವತ್ತು ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ. ಹಾಗಾದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕು ಅಥವಾ ನಮ್ಮ ಊರಿನಲ್ಲಿ ಇರುವಂತಹ ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಹುದ್ದೆಗಳನ್ನೊಂದು ನೇಮಕಾತಿ ನಡೀತಾ ಇದೆಯಾ ಅನ್ನುವಂತ ವಿಧಾನವನ್ನ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಮೊದಲಿಗೆ ನಾವು ನೋಡೋಣ ಇವತ್ತು ಗದಗ ಜಿಲ್ಲೆಯಲ್ಲಿ ಅಂದ್ರೆ ಗದಗ ತಾಲೂಕಿನಲ್ಲಿ ಕರೆದಿರುವಂತಹ ನೇಮಕಾತಿಯ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನಾವು ನೋಡ್ಕೊಳ್ಳೋಣ. ಅದಾದ ನಂತರ ಪ್ರತಿಯೊಂದು ಜಿಲ್ಲೆಯಲ್ಲಿ ಕರೆದಿರುವಂತಹ ನೇಮಕಾತಿಯ ಒಂದು ಮಾಹಿತಿಯನ್ನ ಯಾವ ರೀತಿಯಾಗಿ ನಾವು ತಿಳ್ಕೋಬಹುದು ಅನ್ನುವಂತಹ ವಿಧಾನವನ್ನ ನಿಮ್ಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಯಾವ ಹಳ್ಳಿಯಲ್ಲಿ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತ ವಿಧಾನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆನಾ? ಓಪನ್ ಮಾಡ್ತಿದ್ದಾರೆ ನೋಡಬಹುದು. ಇವತ್ತು ಗದಗ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ನೇಮಕಾತಿಯನ್ನ ನಾವು ಸಂಪೂರ್ಣವಾಗಿ ನೋಡಬೇಕಾಗಿದೆ. ಇಲ್ಲಿಂದ ಗದಗ ಜಿಲ್ಲೆ ಅಂಗನವಾಡಿ ಕೇಂದ್ರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನ ಪರಿಶೀಲನೆಯನ್ನ ಮಾಡ್ಕೊಳ್ಳೋಣ. ಅದಾದ ನಂತರ ಯಾವ ಜಿಲ್ಲೆಯಲ್ಲಿ ಇವತ್ತು, ಯಾವ ಹಳ್ಳಿಯಲ್ಲಿ, ಯಾವ ಗ್ರಾಮ ಪಂಚಾಯತಿ ಅಡಿಯಲ್ಲಿ ಇವತ್ತು ಅಂಗನವಾಡಿ ಕೇಂದ್ರದಲ್ಲಿ ಯಾವ ರೀತಿಯಾಗಿ ನಾವು ಪರಿಶೀಲನೆಯನ್ನ ಮಾಡಿಕೊಂಡು ನೇಮಕಾತಿ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೋಬಹುದು ಅನ್ನುವಂತ ವಿಧಾನ ಕೂಡ ನಾವು ಇಲ್ಲಿಂದ ಸಂಪೂರ್ಣವಾಗಿ ತಿಳ್ಕೋಬಹುದು. ಮೊದಲಿಗೆ ನಾವು ಗದಗ ಜಿಲ್ಲೆಯಲ್ಲಿ ಕರೆದಿರುವಂತಹ ಅಂಗನವಾಡಿ ಒಂದು ಹುದ್ದೆಗಳ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡಿದಾಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕಿಯರ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯನ್ನ ಇವತ್ತು ಹೊರಡಿಸಲಾಗಿರುವಂತದ್ದು. ಒಟ್ಟು 168 ಹುದ್ದೆಗಳ ಭರ್ತಿಗೆ ಈ ಒಂದು ಅರ್ಜಿಯನ್ನ ಕರೆದಿದ್ದಾರೆ ಅಂತೇಳಿ ಕೂಡ ನಾವು ನೋಡಬಹುದು. ಹಾಗಾದ್ರಲ್ಲಿ ತಾಲೂಕುವಾರು ನಾವು ನೋಡಿದಾಗ ಸಿರಹಟ್ಟಿ 21 ಹುದ್ದೆ ಆಗಿರತ್ತೆ. ಇಲ್ಲಿ ನರಗುಂದ್ ಬಂದ್ಬಿಟ್ಟು 5 ಹುದ್ದೆ ಕಾರ್ಯಕರ್ತರಾಗಿರತ್ತೆ, 20 ಹುದ್ದೆ ಸಹಾಯಕರದಾಗಿರತ್ತೆ. ರೋಣ 9 ಕಾರ್ಯಕರ್ತೆ, 27 ಸಹಾಯಕರ ಹುದ್ದೆ ಆಗಿರತ್ತೆ. ಮುಂಡರಗಿ 8 ಹುದ್ದೆ ಕಾರ್ಯಕರ್ತರು, 22 ಹುದ್ದೆ ಸಹಾಯಕರದಾಗಿರತ್ತೆ. ಗದಗ್ 7 ಹುದ್ದೆಗಳಾಗಿರತ್ತೆ ಕಾರ್ಯಕರ್ತರು, 41 ಸಹಾಯಕರ ಹುದ್ದೆ ಆಗಿರತ್ತೆ. ಜೊತೆಗೆ ಕರ್ತವ್ಯ ಸಲ್ಲಿಸುವಂತ ಸ್ಥಳಗಳನ್ನ ನಾವು ನೋಡಿದಾಗ ಗದಗ ಜಿಲ್ಲೆಯ ಗದಗ್, ಸಿರಹಟ್ಟಿ, ನರಗುಂದ್, ರೋಣ, ಮುಂಡರ್ಗಿ ತಾಲೂಕು ಅಂಗನವಾಡಿ ಕೇಂದ್ರಗಳಲ್ಲಿ ಹುದ್ದೆಗಳಲ್ಲಿ ಖಾಲಿ ಇದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಹಾಗಾದ್ರೆ ಶೈಕ್ಷಣಿಕ ಅರ್ಹತೆ ಏನಿರತ್ತಪ್ಪ ಅಂದ್ರೆ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ಅರ್ಹತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾನದಂಡಗಳ ಪ್ರಕಾರ ಶೈಕ್ಷಣಿಕ ವಿದ್ಯಾರ್ಥಿ ಹೊಂದಿರಬೇಕು. ಅಂದ್ರೆ 10ನೇ ತರಗತಿ ಪಾಸ್ ಆಗಿರ್ಬೇಕು ಅಥವಾ 12ನೇ ತರಗತಿ ಪಾಸ್ ಆದ್ರೂ ಕೂಡ ನಡೆಯುತ್ತೆ. ಓಕೆನಾ? PUC ಮತ್ತೆ 10th ಪಾಸ್ ಆಗಿರ್ಬೇಕು. ಕನಿಷ್ಠ ವಯಸ್ಸು ನಾವು ನೋಡಿದಾಗ ಇಲ್ಲಿ ವಯೋಮಿತಿ ಕನಿಷ್ಠ 19 ವರ್ಷದಿಂದ 35 ವರ್ಷದ ಮಹಿಳೆಯರು ಇದಕ್ಕೆ ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು. ಓಕೆನಾ? ಅದಾದ ನಂತರ ಅರ್ಜಿ ಸಲ್ಲಿಸುವಂತಹ ವಿಧಾನ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಅಭ್ಯರ್ಥಿಯು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನೋಡಿ, ಇದು ಆನ್ಲೈನ್ ಅಲ್ಲಿ ಇರುವುದಿಲ್ಲ, ಆಫ್ಲೈನ್ ಮುಖಾಂತರ ನಾವು ಅರ್ಜಿಯನ್ನ ಸಲ್ಲಿಸಬೇಕು. ಅಭ್ಯರ್ಥಿಗಳು ಅರ್ಜಿ ಮೊದಲು ನೀವೇನ್ ಮಾಡಬೇಕಾಗುತ್ತೆ, ಆ ಒಂದು ಅರ್ಜಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಒಂದು ಅರ್ಜಿ ನಮೂನೆಯನ್ನ ಪಡೆದುಕೊಂಡು ಎಲ್ಲಿ ಸಿಗುತ್ತೆ ಸರ್ ಅಂದ್ರೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಇವತ್ತು ಪೋಸ್ಟ್ ಆಫೀಸ್ ಇವತ್ತು ಬುಕ್ ಸ್ಟಾಲ್ ಗಳಲ್ಲಿ ಕೂಡ ಈ ಒಂದು ಅರ್ಜಿಗಳ ಒಂದು ಮಾಹಿತಿ ಸಿಗತ್ತೆ. ಅಲ್ಲಿಂದನೂ ಕೂಡ ನೀವೇನ್ ಮಾಡಬಹುದು, ಆ ಒಂದು ಅರ್ಜಿಯನ್ನ ತಗೊಂಡು, ಇಲ್ಲ ಅಂದ್ರೆ ಖುದ್ದಾಗಿ ನೀವು ಅದೇ ಒಂದು ಆಫೀಸಿಗೆ ಹೋಗಿ ಒಂದು ಅರ್ಜಿಯನ್ನ ತಗೊಂಡು ಅದನ್ನ ಭರ್ತಿ ಮಾಡಿ ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಂಪೂರ್ಣವಾಗಿ ದಾಖಲೆಯೊಂದಿಗೆ ನೀವು ಅವಶ್ಯಕತೆ ಇದ್ದಲ್ಲಿ ಆಫೀಸಿಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿಕೊಂಡು ಅರ್ಜಿಯನ್ನ ತಗೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿರತ್ತೆ. ಓಕೆನಾ? ಮತ್ತೆ ಅರ್ಜಿ ಸಲ್ಲಿಸುವಂತಹ ವಿಳಾಸ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಮಾಧಾನದಿಂದ ಓದ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸಲು ದಿನಾಂಕ ಬಂದ್ಬಿಟ್ಟು ಪ್ರಾರಂಭ ಜೂನ್ 22, 2026 ಆಗಿರತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 30, 2026 ಆಗಿರತ್ತೆ. ನೋಟಿಫಿಕೇಶನ್ ಗಳ ಲಿಂಕ್ ಕೂಡ ನಾನು ಸಂಪೂರ್ಣವಾಗಿ ಕೊಟ್ಟಿರ್ತೇನೆ. ಇಲ್ಲಿ ಸಪೋಸ್ ನೀವು ನೋಟಿಫಿಕೇಶನ್ ನೋಡ್ಬೇಕಾಗಿದೆ ಸರ್ ಅಂದ್ರೆ ಗದಗ ಜಿಲ್ಲೆಯ ಒಂದು ನೋಟಿಫಿಕೇಶನ್ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಅಂದ್ರೆ ಸರ್ಕಾರ ಕರೆದಿರುವಂತ ಒಂದು ರಿಕ್ವೈರ್ಮೆಂಟಿನ ಒಂದು ನೋಟಿಫಿಕೇಶನ್ ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಇಲ್ಲಿ ನೋಡ್ತಾ ಇದೀವಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗದಗ ಅಂತ ನೋಡ್ತೀವಿ. 20/6/2026 ಅಧಿಸೂಚನೆ ಹೊರಡಿಸಿರುವಂತದ್ದು. ಓಕೆನಾ? ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಅಧಿಸೂಚನೆ ನೋಡಬಹುದು. 22/6/2026 ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸುವಂತದ್ದು.
ಜೊತೆಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 30/7/2026 ಸಾಯಂಕಾಲ 5:30 ಗಂಟೆ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ಸ್ಥಳ ಬಂದ್ಬಿಟ್ಟು ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಈ ಒಂದು ವಿಳಾಸಕ್ಕೆ ನೀವು ಖುದ್ದಾಗಿ ಭೇಟಿ ಕೊಟ್ಟು ಅರ್ಜಿಯನ್ನ ಭರ್ತಿ ಮಾಡಿ ನೀವು ಕೊಡಬೇಕಾಗತ್ತೆ. ಇದು ಆಫ್ಲೈನ್ ಆಗಿರತ್ತೆ, ಆನ್ಲೈನ್ ಅರ್ಜಿ ಇರುವುದಿಲ್ಲ. ಓಕೆನಾ. ಇಲ್ಲಿ ಖಾಲಿ ಹುದ್ದೆಗಳ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳಿಕೊಟ್ಟಿರ್ತಾರೆ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೋಬಹುದು. ಓಕೆನಾ. ಇಲ್ಲಿಂದ ಗಾವರವಾಡ ಅಂತ ಇದಿರತ್ತೆ. ಗಾವರವಾಡ, ಹುಲ್ಕೋಟಿ, ಜೊತೆಗೆ ಮುಳುಗುಂದ 20 ಅಂದ್ರೆ ಈ ಕೇಂದ್ರಗಳ ಒಂದು ಸಂಖ್ಯೆ ಆಗಿರತ್ತೆ. ಓಕೆನಾ. ಅದಾದ ನಂತರ ಇದೆಲ್ಲ ಸಂಪೂರ್ಣವಾಗಿ ನೋಡ್ಕೊಂಡು ಇಲ್ಲಿ ಒಂದು ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಸಹಾಯಕಿಯರ ಗೌರವ ಒಂದು ಸೇವೆ ಹುದ್ದೆಗಳ ವಿವರ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಓಕೆನಾ. ಅಂದ್ರೆ ಯಾವ ಊರಲ್ಲಿ ಯಾವ ಕಾಸ್ಟಿನವರಿಗೆ ಇವತ್ತು ಮೀಸಲಾತಿ ಇದೆ ಅನ್ನುವಂಥದ್ದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಕೋಬಹುದು. ಓಕೆನಾ. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಎಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡ್ಕೊಂಡು ಗದಗ ಆಗಿರ್ಬೋದು, ಬೆಟಗೇರಿ ಆಗಿರ್ಬೋದು, ಸಾಕಷ್ಟು ಊರುಗಳಿದ್ದಿರತ್ತೆ. ಎಲ್ಲವನ್ನು ಕೂಡ ಸಮಾಧಾನದಿಂದ ನೋಡ್ಕೊಂಡು ಇದರಲ್ಲಿ ಏನಾದರೂ ನೀವು ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಓದ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳ ಒಂದು ನೋಟಿಫಿಕೇಶನ್ಗಳು ಕೂಡ ಇದ್ದಿರತ್ತೆ. ಮುಂಡರಗಿ ತಾಲೂಕು ಆಗಿರ್ಬೋದು, ನರಗುಂದ ಆಗಿರ್ಬೋದು, ರೋಣ ಆಗಿರ್ಬೋದು, ಇಲ್ಲಿ ಶಿರಹಟ್ಟಿ ಆಗಿರ್ಬೋದು, ಎಲ್ಲವನ್ನು ಕೂಡ ಲಿಂಕ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಿಕೊಂಡು ನೀವೇನ್ ಮಾಡಬಹುದು, ನೋಟಿಫಿಕೇಶನ್ ನೋಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಆಯಾ ಜಿಲ್ಲೆಯ ಅಥವಾ ಆಯಾ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿಗೆ ಭೇಟಿ ಕೊಟ್ಟು ಸಂಪರ್ಕಿಸಿ ನೀವೇನ್ ಮಾಡಬಹುದು, ಅರ್ಜಿ ನಮೂನೆಯನ್ನ ಪಡೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಬೇರೆ ಬೇರೆ ಜಿಲ್ಲೆಗಳ ಒಂದು ಮಾಹಿತಿಯನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡಬಹುದು ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ವೆಬ್ಸೈಟ್ಗೆ ಸಂಪೂರ್ಣವಾಗಿ ಹೋಗಬೇಕಾಗತ್ತೆ. ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಲ್ಲಿಂದ ನೀವೇನ್ ಮಾಡಬೇಕು, ಸ್ಟೆಪ್ 1 ಮೇಲೆ ಕ್ಲಿಕ್ ಅನ್ನ ಮಾಡ್ಕೊರಿ. ಮಾಡಿದ ನಂತರ ಇಲ್ಲೇನ್ ಮಾಡಬೇಕು, ಎಲ್ಲ ಜಿಲ್ಲೆಗಳ ಒಂದು ಮಾಹಿತಿ ಸಪೋಸ್ ಆನ್ಲೈನ್ ಬಿಟ್ಟಿದ್ದಿರು ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿ ಬಂದು ಪರಿಶೀಲನೆಯನ್ನ ಮಾಡ್ಕೋಬಹುದು. ನಿಮ್ಮ ಜಿಲ್ಲೆಯನ್ನ ಸಂಪೂರ್ಣವಾಗಿ ಹಾಕಬೇಕು. ಹಾಸನ ಅಂತ ಹಾಕಿದ್ದೀನಿ. ಇಲ್ಲಿಂದ ಪ್ರಾಜೆಕ್ಟ್ ಹಾಕೊಳ್ಳಿ. ಸಪೋಸ್ ನೋಟಿಫಿಕೇಶನ್ ಆಗಿತ್ತು ಅಂದ್ರೆ ಅಧಿಸೂಚನೆ ಇಲ್ಲಿ ಬರುತ್ತೆ. ಇಲ್ಲಿಂದ ಪೋಸ್ಟ್ ಅನ್ನ ಸೆಲೆಕ್ಷನ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ನಿಮಗೆ ನೋಟಿಫಿಕೇಶನ್ ಓಪನ್ ಆಗಿ ಅರ್ಜಿ ಸಲ್ಲಿಸುವಂತಹ ಫಾರ್ಮ್ ಇಲ್ಲಿ ಓಪನ್ ಆಗಿರುತ್ತೆ. ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳ ಒಂದು ಮಾಹಿತಿಯನ್ನ ನೀವೇನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ಚೆಕ್ ಮಾಡ್ಕೋಬಹುದು. ಓಕೆನಾ. ಚೆಕ್ ಮಾಡ್ಕೊಂಡು ನೋಟಿಫಿಕೇಶನ್ ಬಿಟ್ಟಿದ್ರು ಅಂದ್ರೆ ಇಲ್ಲಿ ಓಪನ್ ಆಗುತ್ತೆ. ಅದೇ ಒಂದು ನೋಟಿಫಿಕೇಶನ್ ನೀವು ತಗೊಂಡು ಏನ್ ಮಾಡಬಹುದು, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಕೋಬಹುದು. ಈಗ ಆಕ್ಚುಲಿ ಬಹಳಷ್ಟು ಜಿಲ್ಲೆಗಳಲ್ಲಿ ಇವತ್ತು ಆಫ್ಲೈನ್ ಕೂಡ ನಡೀತಾ ಇದೆ. ಅಂದ್ರೆ ಆನ್ಲೈನ್ ಮುಖಾಂತರ ತಗೋತಾ ಇಲ್ಲ, ಖುದ್ದಾಗಿ ನೀವೇ ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು, ಒಂದು ಅಪ್ಲಿಕೇಶನ್ ವನ್ನ ಸಲ್ಲಿಸುವಂತ ವಿಧಾನ ನಡೀತಾ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ಸಮಾಧಾನದಿಂದ ನೋಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ರೀತಿಯಾಗಿ ಪರಿಶೀಲನೆ ಮಾಡಿಕೊಂಡು ಯಾವ ಜಿಲ್ಲೆ ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡು ನೋಟಿಫಿಕೇಶನ್ ಸರ್ಚ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ಇವತ್ತು ಗದಗ ಜಿಲ್ಲೆಯಲ್ಲಿ ಮತ್ತೆ ಹೇಳಿರುವಂತಹ ಮಾಹಿತಿ ಇವತ್ತು ಮುಂಡರಗಿ ಆಗಿರ್ಬೋದು, ನರಗುಂದ ಆಗಿರ್ಬೋದು, ರೋಣ ಆಗಿರ್ಬೋದು, ಶಿರಹಟ್ಟಿ ಆಗಿರ್ಬೋದು, 1 2 3 4 5 ತಾಲೂಕಿನವರಾಗಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನೌಕರಿಯನ್ನ ಕೊಡಿಸಬಹುದು. ದಯವಿಟ್ಟು 10ನೇ ತರಗತಿ ಮತ್ತೆ ಇವತ್ತು 12ನೇ ತರಗತಿ ಪಾಸ್ ಆಗಿರುವಂತಹ ಮಹಿಳೆಯರಿಗೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿ ಹಣೆ ಬರದಲ್ಲಿತ್ತು ಅಂದ್ರೆ ನೌಕರಿಯನ್ನ ಪಡೆದುಕೊಳ್ಳಬಹುದು. ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನ ಸಂಪೂರ್ಣವಾಗಿ ಪಡಿಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.